ಇಲ್ಲಿ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಲವ್ ಟು ಲಸ್ಸಿ ದಿಸ್ ಇಸ್ ಮೈ ಸೆಕೆಂಡ್ ಫಿಲಿಮ್. ಫಸ್ಟ್ ಫಿಲಿಮ್ ಜಸ್ಟ್ 1 month ಬಿಫೋರ್ ರಿಲೀಸ್ ಆಯಿತು, ಲೂಡೋ ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ ಫಾರ್ ದ ಡೆಬ್ಯೂ ಫಿಲಮ್ ಬಿಕಾಸ್ ಅದಾಗಿ 1 monthಗೆ ಮತ್ತೆ ಇನ್ನೊಂದು ಸಿನಿಮಾ ಅಂದಿದ್ದು ತುಂಬ ಖುಷಿಯಾಗಿದೆ. ಆ್ಯಂಡ್ ಇವತ್ತು ಟೀಸರ್ ಲಾಂಚ್ ಆ್ಯಂಡ್ ಆಡಿಯೋ ಲಾಂಚ್ ತುಂಬ ಚೆನ್ನಾಗಿ ಬಂತು. ಯಾಕಂದರೆ ಶೂಟಿಂಗ್ ಮಾಡಿದಾಗ ಆಲ್ರೆಡಿ ಚೆನ್ನಾಗಿತ್ತು ಸಿನಿಮಾ ಸ್ಟೋರಿ ಎಲ್ಲನೂ. ಇನ್ನು ಇವಾಗ ನೋಡುವಾಗ ಇನ್ನೂ ಅದ್ಭುತವಾಗಿ ಕಾಣ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಹರಿಪ್ರಣ ಸರ್. ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಆ್ಯಸ್ ಅ ಆ್ಯಕ್ಟ್ರೆಸ್. ಐ ಫೀಲ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ಇನ್ನು ಇಂಪಾರ್ಟೆಂಟಾಗಿ ಹೇಳಬೇಕಂದ್ರೆ ರೈಟಿಂಗ್ಸ್, ಡೈರೆಕ್ಟರ್ ಸರ್ ರೈಟಿಂಗ್ ಬಂದು ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಬಟ್ ಏನಂದರೆ ಆನ್ ಸ್ಪಾಟಲ್ಲಿ ಕೊಟ್ಟರು. ಅದು 1 ಡೈಲಾಗ್ 2 ಡೈಲಾಗ್ ಅಲ್ಲ, 2-3 pages ಒಟ್ಟಿಗೆ ಕೊಡ್ತಿದ್ರು. ದ್ಯಾಟ್ ವಾಸ್ ದ ಓನ್ಲಿ ಥಿಂಗ್. ಬಟ್ ವೆರಿ ಬ್ಯೂಟಿಫುಲ್ ರೈಟಿಂಗ್ ಸರ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೈ ಕೋ ಸ್ಟಾರ್ ಆರ್ಯನ್ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದರು. ದಿಸ್ ಈಸ್ ಆರ್ ಸೆಕೆಂಡ್ ಫಿಲಮ್ ಬಿಕಾಸ್ ಈವನ್ ಲೂಡೋದಲ್ಲೂ ಅವರೇ ನನ್ನ ಪೇರಾಗಿದ್ದರು. ಸೊ ಇಟ್ ವಾಸ್ ರಿಯಲಿ ಗುಡ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಈವನ್ ಸಾಂಗ್, ವೆನ್ ಇಟ್ ಕಮ್ಸ್ ಟು ಸಾಂಗ್, ಇನ್ನೂ ಮನಸ್ಸು ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಪರ್ಸ್ನಲ್ ಫೇವ್ರೇಟ್ ಅಂದರೆ ನನಗೆ ಪ್ಯಾಥೋ ಸಾಂಗ್ ಅಷ್ಟೇ. ಯಾಕಂದರೆ ಅದು ತುಂಬ ಚೆನ್ನಾಗಿ, ತುಂಬ ಎಮೋಷ್ನಲ್ ಆಗಿದೆ ಆ ಸಾಂಗು. ಸೊ ಐ ರಿಯಲಿ ಲವ್ ದಟ್ ಸಾಂಗ್ ಪರ್ಟಿಕ್ಯುಲರ್ಲಿ. ಸೊ ಥ್ಯಾಂಕ್ ಯು ಆಲ್ ಸೋ ಮಚ್. ಸೊ ಪ್ರತಿಯೊಬ್ಬರು ಸಿನಿಮಾ ನೋಡಬೇಕು. ಯಾಕಂದರೆ ಸರ್ ಹೇಳ್ದಂಗೆ ತುಂಬ ಸಿನಿಮಾಗಳು, ಹೊಸ ಸಿನಿಮಾಗಳೇ ಬರ್ತಾ ಇದೆ. ಬಟ್ ಅದು ಹೊಸ ಸಿನಿಮಾಗೆ ನಿಲ್ಲಬಾರ್ದು ಅಷ್ಟೇ. ಮತ್ತು ಪ್ರತಿಯೊಂದು ಆ್ಯಕ್ಟ್ರಸ್ ಆಗಲಿ, ಆ್ಯಕ್ಟರ್ಸ್ ಆಗಲಿ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸಿನಿಮಾಗಳು ಸಿಗಬೇಕು, ದೊಡ್ಡ ಪ್ರೊಡಕ್ಷನ್ಗಳು ಸಿಗಬೇಕು ಅಂತ ಹಾರೈಸ್ತೀನಿ. ಬಿಕಾಸ್ every new film stays as a new film. Nobody is going higher. That's the only reason I want everyone to get that. So thank you all so much. Thank you. ಏನು ಸರ್? ಹೆಚ್ಚು ಅಳುವುದಂತ ಇಲ್ಲ. ಪ್ರತಿಯೊಂದು ಲವ್ ಸ್ಟೋರಿನಲ್ಲೂ ಏನೇನಿದೆಯೋ ಅದೆಲ್ಲ ಇರುತ್ತೆ. ಬಟ್ ಅದರ್ ದ್ಯಾನ್ ಲವ್, ಇಲ್ಲಿ ಎಲ್ಲ ಸಂಬಂಧಕ್ಕೂ ಇರೋ ರಿಲೇಷನ್ಶಿಪ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾಟ್ ಓನ್ಲಿ ಲವ್ ಸ್ಟೋರಿ, ಇವಾಗ ಸರ್ ಹೇಳ್ದಂಗೆ ಫಾದರ್ ಆ್ಯಂಡ್ ಸನ್, ಫಾದರ್ ಆ್ಯಂಡ್ ಡಾಟರ್, ಈ ಥರ ಪ್ರತಿಯೊಂದು ಸಂಬಂಧನೂ ನೀಟಾಗಿ ತೋರಿಸಿದ್ದಾರೆ. ಅದರ್ ದ್ಯಾನ್ ಲವ್ ಎಲ್ಲನೂ ಇರುತ್ತೆ ಈ ಸಿನಿಮಾದಲ್ಲಿ. ನಾಟ್ ಓನ್ಲಿ ಜಸ್ಟ್ ಒಂದು ನಾರ್ಮಲ್ ಲವ್ ಸಿನಿಮಾ ಅನ್ನೋದಕ್ಕಿಂತ ಇದರಲ್ಲಿ ಸಂಬಂಧಕ್ಕೆ ಬೆಲೆ, ಅದು ಹೆಂಗಿರುತ್ತೆ, ಅದು ಯಾವ ಥರ ಒಂದು ಎಮೋಷನ್, ಫೀಲ್ ಎಲ್ಲನೂ ತೋರಿಸಿದ್ದಾರೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ವೆನ್ ಇಟ್ ಕಮ್ಸ್ ಟು ಫೀಮೇಲ್ ಕ್ಯಾರೆಕ್ಟರ್, ಸೊ ಪ್ರತಿಯೊಂದು ಫೀಮೇಲ್ಸು ನೋಡಬೇಕು. ಯಾಕಂದರೆ ಫೀಮೇಲ್ಸ್ಗಿರೋ ಎಮೋಷನ್ಸು ತುಂಬ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಪ್ರತಿಯೊಂದು ಸಿನಿಮಾದಲ್ಲಿ ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಫಿಲಮಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದರಲ್ಲಿ.